ಎಲ್ಲರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಎನಿಪೈಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನ ಪ್ಯಾನೆಲ್ ಅಂಪೈರ್ ಆಗಿ, ಅದಾದ್ಮೇಲೆ BCCI ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಿ ಈಗ BCCI ಅಂಪೈರ್ ಕೂಡ ಆಗಿರ್ತಕ್ಕಂಥ ಕೇಶವ್ ಕೊಳ್ಳೆ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ಆನ್ ಫೀಲ್ಡ್ ಅಲ್ಲಿ ಅಂಪೈರ್ ಮಾಡಿ, ಥರ್ಡ್ ಅಂಪೈರಿಂಗ್ ಡಿಸ್ಟೆನ್ಸ್ ಎಲ್ಲ ನೋಡಿಕೊಂಡು. ಇದೆಲ್ಲದ್ರ ನಡುವೆ ಇವತ್ತು ಸರ್ ಜೊತೆ ನಾವೇನಕ್ಕೆ ಮಾತಾಡ್ತಾ ಇದೀವಿ ಅಂದ್ರೆ, ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಒಂದು, BCCI ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು VJD ಮೆಥಡ್ ಇನ್ಸ್ಟೆಡ್ ಆಫ್ DLS ಮೆಥಡ್ ನಾವೇನ್ ಯೂಸ್ ಮಾಡ್ತೀವಿ, ಅದ್ರ ಬದಲು VJD ಮೆಥಡ್ ನ ನಾವು ಯೂಸ್ ಮಾಡ್ತಾ ಇದ್ದಾರೆ ಎಂಟರ್ BCCI ಫಾರ್ಮ್ಯಾಟ್ ಅಲ್ಲಿ. ಈ ಒಂದು ಮಹಾರಾಜ ಟ್ರೋಫಿಯಲ್ಲಿ ಕೂಡ VJD ಮೆಥಡ್ ಎಲ್ಲೆಲ್ಲಿ ಯೂಸ್ ಆಯ್ತು, ಯಾಕಾಗಿ ಯೂಸ್ ಆಯ್ತು, ಈ ಮೆಥಡ್ ಇಂದ ವಾಟ್ ಇಟ್ ಇಸ್ ಎಕ್ಸಾಕ್ಟ್ಲಿ ಡಿಫರೆನ್ಸ್ ಎಲ್ಲದನ್ನು ಸರ್ ಇಂದ ತಿಳ್ಕೊಳ್ಳೋಣ. ಸರ್, ಫಸ್ಟ್ ಆಫ್ ಆಲ್ VJD ಮೆಥಡ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾರಣ ಏನು ಸರ್? ಓಕೆ, ಇದು 2007ರಲ್ಲಿ ಶ್ರೀಯುತ ವಿ ಜಯದೇವನ್ ಅಂತ, ಅವರು ಮೂಲತಃ ಕೇರಳದವರು. ಹೌದು ಸರ್. ಕೇರಳದವರು ಆಕ್ಚುಲಿ ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಅವರು. ಆದ್ರೆ ಕ್ರಿಕೆಟ್ ಮೇಲೆ ಪ್ರೇಮದಿಂದ ಅವರು ಮುಂಚೆ ಇದ್ದಿದ್ದು ಬೆಟರ್ ರನ್ ರೇಟ್ ಮೆಥಡ್. ಹೌದು, ಬೆಟರ್ ರನ್ ರೇಟ್ ಮೆಥಡ್ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವ್ರೇನ್ ಮಾಡೋರು ನಿಮ್ಗೆ ಗೊತ್ತಿರ್ಬೋದು, ಸೌತ್ ಆಫ್ರಿಕಾ ಮ್ಯಾಚ್, ಒಂದು ವರ್ಲ್ಡ್ ಕಪ್ ಮ್ಯಾಚ್ 1992 ಮ್ಯಾಚ್, ಅವ್ರಿಗೆ ಒಂದ್ ಬಾಲ್ ಅಲ್ಲಿ 22 ರನ್ ಹೊಡೆಯುವಂತ ಪರಿಸ್ಥಿತಿ ಬಂತು. ಸೊ ಆ ಮೆಥಡ್ ಆತರ ಒಂದು ಸನ್ನಿವೇಶ ಬಂದಿದ್ದರಿಂದ ಇವ್ರ ಮನಸ್ಸಲ್ಲಿ ನಾನು ಬೇರೆ ಏನಾದ್ರು ಮಾಡ್ಬೇಕು ಅನ್ನೋದೊಂದು ತಲೆ ಬಂತು. ಸೊ ಡಕ್ವರ್ತ್ ಲೂಯಿಸ್ ಕಾನ್ಸೆಪ್ಟ್ ಏನಿದೆಯಲ್ಲ, ಅದೇ ಹಾದಿಯಲ್ಲಿ ಇವರು ಯೋಚನೆ ಮಾಡ್ತಾ ಹೋದಾಗ ಏನ್ ಮಾಡ್ಬೋದು ಅಂತ ಮಾಡಿದ್ರು. ನಾನು VJD ಅನ್ನೋದಕ್ಕಿಂತ ಮುಂಚೆ ಡಕ್ವರ್ತ್ ಲೂಯಿಸ್ ಮತ್ತೆ VJD ಅದು ಎರಡು ಕಾನ್ಸೆಪ್ಟ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಡಕ್ವರ್ತ್ ಲೂಯಿಸ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈ ವಿಕೆಟ್ ಮತ್ತೆ ಓವರ್ಸ್ ನ ರಿಸೋರ್ಸಸ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು, ಪ್ರತಿ ಒಂದು ಓವರ್ ಆಗ್ತಿದ್ದಂಗೆ, ಪ್ರತಿ ಒಂದು ವಿಕೆಟ್ ಬೀಳ್ತಿದ್ದಂಗೆ ಬ್ಯಾಟಿಂಗ್ ಟೀಮ್ ನ ರಿಸೋರ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಂದು ಮಳೆ ಬಂದ ಹಂತದಲ್ಲಿ ಅವ್ರ ಹತ್ರ ಎಷ್ಟು ರಿಸೋರ್ಸ್ ಬಾಕಿ ಇದೆ, ಓವರ್ಸ್ ಆಗ್ಲಿ ವಿಕೆಟ್ಸ್ ಆಗ್ಲಿ ಎಷ್ಟು ಬಾಕಿ ಇದೆ, ಅದ್ರ ಬೇಸಿಸ್ ಮೇಲೆ ಒಂದು ರಿವೈಸ್ ಟಾರ್ಗೆಟ್ ಅಂತ ಕೊಡ್ತಾರೆ. ಅದು ಬೇಸಿಕ್ ಕಾನ್ಸೆಪ್ಟ್ ಡಕ್ವರ್ತ್ ಲೂಯಿಸ್ ಅಲ್ಲಿ. ಅದೇ VJD ಸಿಸ್ಟಮ್ ಬಂದಾಗ ಎರಡು ಕರ್ವ್ ಬರುತ್ತೆ, ಒಂದು ನಾರ್ಮಲ್ ಕರ್ವ್, ಒಂದು ಟಾರ್ಗೆಟ್ ಕರ್ವ್ ಅಂತ. ಸೊ ನಾರ್ಮಲ್ ಕರ್ವ್ ಅಂದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಜಯದೇವನ್ ಅವರು ಒಂದು ಸುಮಾರು 1000 ಮ್ಯಾಚ್ಗಳನ್ನ ಅದರ ಸ್ಕೋರ್ ಕಾರ್ಡ್ ನ ಅನಾಲಿಸಿಸ್ ಮಾಡ್ಬಿಟ್ಟು ಒಂದು ಸ್ಕೋರಿಂಗ್ ಪ್ಯಾಟರ್ನ್, ಒಂದು ನಾರ್ಮಲ್ ಅನ್ಇಂಟರ್ಪ್ರೆಟೆಡ್ ಮ್ಯಾಚ್ ಅಲ್ಲಿ ಯಾವ ತರ ಒಂದು ಸ್ಕೋರಿಂಗ್ ಪ್ಯಾಟರ್ನ್ ಆಗುತ್ತೆ ಅನ್ನೋದನ್ನ ಒಂದು ಅವರು ಅನಾಲಿಸಿಸ್ ಮಾಡಿ, ಅದರಿಂದ ಒಂದು ನಾರ್ಮಲ್ ಕರ್ವ್ ಅಂತ ಒಂದು ಡಿರೈವ್ ಮಾಡಿದ್ರು. ಅದಕ್ಕೆ ಒಂದು ಪಾಲಿನಾಮಿಯಲ್ ಈಕ್ವೇಶನ್ ಒಂದು ತಂದು, ಆಮೇಲೆ ಟಾರ್ಗೆಟ್ ಕರ್ವ್ ಅಂದ್ರೆ ಅದನ್ನ ರೀಅರೇಂಜ್ ಮಾಡಿ, ಆ ಓವರ್ಸ್ ಗಳನ್ನ ರೀಅರೇಂಜ್ ಮಾಡಿ, ಈ ಪ್ಯಾಟರ್ನ್ ಅಲ್ಲಿ ಇದ್ರೆ ಒಂದು ಒಳ್ಳೆ T20 ಗೇಮ್ ಆಗತ್ತೆ ಅನ್ನೋ ಒಂದು ಪ್ಯಾಟರ್ನ್ ಅಲ್ಲಿ ಅದನ್ನ ಅರೇಂಜ್ ಮಾಡಿಬಿಟ್ಟು ಅದಕ್ಕೊಂದು ಪಾಲಿನಾಮಿಯಲ್ ತಂದ್ರು. ಈ ಎರಡು ಪಾಲಿನಾಮಿಯಲ್ ನ ನಾವು ಪ್ರತಿ ಮ್ಯಾಚ್ ಅಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿ ಮ್ಯಾಚ್ ಅಲ್ಲಿ ಯೂಸ್ ಮಾಡ್ಕೊಂಡು ಒಂದು ರಿವೈಸ್ ಟಾರ್ಗೆಟ್ ಕೊಡ್ತೀವಿ. ಇನ್ನೊಂದು ಡಿಫ್ರೆನ್ಸ್ ಏನ್ ಬರುತ್ತೆ ಅಂದ್ರೆ, ಡಕ್ವರ್ತ್ ಲೂಯಿಸ್ ಅಲ್ಲಿ ಕೆಲವು ಮಾಸ್ಟರ್ ಟೇಬಲ್ ಅಂತ ಬರುತ್ತೆ. ಸೊ ಮಾಸ್ಟರ್ ಟೇಬಲ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಪ್ರತಿ ಒಂದು ಮ್ಯಾಚ್ಗೂ ಪ್ರತಿ ಒಂದು ಸ್ಕೋರಿಂಗ್ ಪ್ಯಾಟರ್ನ್ಗೂ ಒಂದು ಟೇಬಲ್ ಅಂತ ಜನರೇಟ್ ಮಾಡ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಪ್ರತಿ ಫಸ್ಟ್ ಇನ್ನಿಂಗ್ಸ್ ಮುಗಿದ ಕೂಡಲೇ ಪ್ರತಿ ಎರಡು ಟೀಮ್ಗೂ ನಾವೇನ್ ಮಾಡ್ತೀವಿ, ಆ ರಿಪೋರ್ಟ್ ನ ನಾವು ಕಳಿಸ್ತೀವಿ. ಯಾಕಂದ್ರೆ ಆ ರಿಪೋರ್ಟ್ ಪ್ರಕಾರ ಅವ್ರ ಸ್ಕೋರಿಂಗ್, ಅವ್ರ ಪ್ಯಾಟರ್ನ್ ಮಾಡ್ಬೇಕು ಅಂತ, ಅವ್ರು ಆ ತರ ಹೊಡಿತಾ ಬಂದ್ರೆ ಅವ್ರ ಮ್ಯಾಚ್ ಗೆಲ್ತಾರೆ ಅನ್ನೋದು ಅವ್ರಿಗೊಂದು ಭರವಸೆ ಸಿಗತ್ತೆ. ಸೊ ಆ ರಿಪೋರ್ಟ್ ನು ಕೂಡ ಮಳೆ ಬಂದು ನಿಂತ ಹೊತ್ತಲ್ಲಿ ಮತ್ತೆ ಗೇಮ್ ಶುರು ಆಗಲ್ಲ ಅಂತ ಆದಾಗ ಆ ರಿಪೋರ್ಟ್ ನ ನೋಡ್ಕೊಂಡು ಅವರು ಮುಂದೆ ಇದಾರಾ, ಹಿಂದೆ ಇದಾರಾ ಸ್ಕೋರಿಂಗ್ ರನ್ ರೇಟ್ ಅಥವಾ ಪಾರ್ ಸ್ಕೋರ್ ಅಲ್ಲಿ, ಸೊ ಹೊಡಿಬೇಕಾದಷ್ಟು ಸ್ಕೋರ್ ಹೊಡೆದಿಯಾರೋ ಇಲ್ವೋ ಅನ್ನೋದನ್ನ ಆ ರಿಪೋರ್ಟ್ ನೋಡ್ಕೊಂಡು ನಾವು ಅಸೆಸ್ ಮಾಡ್ತೀವಿ. ಈ ರಿಪೋರ್ಟ್ ಜನರೇಟ್ ಮಾಡೋದಕ್ಕೆ ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಅಲ್ಲಿ ಕೆಲವು ಮಾಸ್ಟರ್ ಟೇಬಲ್ಗಳಿದೆ. ಅದೇ ವಿ ಜಯದೇವನ್ ಸಿಸ್ಟಮ್, VJD ಸಿಸ್ಟಮ್ ಅಲ್ಲಿ 1701 ಟೇಬಲ್ಗಳಿದೆ. ಅದು ಹೇಗೆ ಅಂತ ಹೇಳಿದ್ರೆ, 100 ರನ್ ವರ್ಗು, 1ರಿಂದ 100 ರನ್ ವರ್ಗು ಒಂದು ಟೇಬಲ್. ಆಮೇಲೆ ಅಲ್ಲಿಂದ ಪ್ರತಿ 1800 ರನ್ಗೆ ಪ್ರತಿ ಒಂದು ರನ್ಗೂ ಒಂದೊಂದು ಟೇಬಲ್ ಇದೆ. ಸೊ ಅದರಿಂದ ಹೇಗಾಗ್ತಿದೆ ಅಂತ ಹೇಳಿದ್ರೆ, ಅದ್ರ ಪ್ರಿಸಿಷನ್ ಚೆನ್ನಾಗಿದೆ. ವಿ ಜಯದೇವನ್ ಮೆಥಡ್, VJD ಮೆಥಡ್ ಪ್ರಿಸಿಷನ್ ತುಂಬಾ ಚೆನ್ನಾಗಿದೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಡಕ್ವರ್ತ್ ಲೂಯಿಸ್ ಸುಮಾರು ವರ್ಷದಿಂದ ಯೂಸ್ ಮಾಡ್ಕೊಂಡ್ ಬಂದಿರೋದು, ಮತ್ತೆ ಅದು ಇಂಗ್ಲಿಷ್ ಜನರಿಂದ ಆಗಿರೋದ್ರಿಂದ ನಮ್ಮ VJD ಸಿಸ್ಟಮ್ಗೆ ಇನ್ನೂ ಅಷ್ಟು ಸಿಗ್ಬೇಕಾಗಿರೋ ಪ್ರಾಮುಖ್ಯತೆ ಇನ್ನೂ ಸಿಕ್ಕಿಲ್ಲ. ಆದ್ರೆ 2007ರಿಂದ ಇಲ್ಲಿ ಇಂಡಿಯಾದಲ್ಲಿ BCCI ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಎಲ್ಲಾ ಕಡೆನೂ ನಾವು VJD ಸಿಸ್ಟಮ್ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ನಾನು 2002ರಿಂದ 2018ವರೆಗೂ ಸ್ಕೋರರ್ ಆಗಿ ಕೆಲಸ ಮಾಡಿದ್ದೀನಿ.
ನಾನು ನೋಡಿದ ಹಾಗೆ VJD ಮೆಥಡ್ ಇಸ್ ಫಾರ್ ಬೆಟರ್ ದ್ಯಾನ್ ಡಕ್ವರ್ತ್ ಲೂಯಿಸ್ ಮೆಥಡ್. ಹೌದು, ಮತ್ತೆ ಈಗ ರೀಸೆಂಟ್ ಆಗಿ ಕೂಡ ಡಕ್ವರ್ತ್ ಲೂಯಿಸ್ ಮೆಥಡ್ ಅಲ್ಲಿ DLS 6.0 ಅಂತ ರಿಲೀಸ್ ಮಾಡಿದ್ರು. ರಿಲೀಸ್ ಮಾಡಿದ್ರು. ಅದು ಹೇಳಬೇಕಾದ್ರೆ DLS 5.0 ಕಿಂತ ಸ್ವಲ್ಪ ಕೆಳಮಟ್ಟದ್ದಾಗ್ಬಿಟ್ಟಿದೆ. Okay. ಅಂದ್ರೆ ಅದನ್ನ ಏನ್ ಅಪ್ಗ್ರೇಡ್ ಮಾಡ್ಯಾರಲ್ಲ, ಆ ಅಪ್ಗ್ರೇಡ್ ಸರಿಯಾಗಿಲ್ಲ. Okay. ಸೊ ಅದು ಒಂದು ತಿಳ್ಸಕ್ ಇಷ್ಟ ಆಗ್ಬಿಡುತ್ತೆ. ಓಕೆ ಸರ್, ಈ ಓವರ್ ಆಲ್ ಕಾನ್ಸೆಪ್ಟ್ ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅಂದ್ರೆ ಜನಗಳಿಗೆ ಆ ಒಂದು ಎಕ್ಸಾಂಪಲ್ಸ್ ಅಂದ್ರೆ ಸ್ಯಾಂಪಲ್ ಪೀಸ್ ಅಂತ ನಾವು ಸ್ಯಾಂಪಲ್ ಸೈಜ್ ಅಂತ ಏನ್ ತಗೊಳ್ತೀವಿ, ಕಂಪ್ಯಾರಿಟಿವ್ಲಿ DLS ಗೆ ಮತ್ತೆ ನಮ್ಮ VJD ಮೆಥಡ್ ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದೆ. ಹೌದು. ಸೊ ಈ ಡೌನ್ ಗ್ರೇಡ್ ಅಪ್ಗ್ರೇಡ್ ಮಾಡಿ ಡೌನ್ ಗ್ರೇಡ್ ಮಾಡಿರ್ತಕ್ಕಂಥ ಈ DLS ಇಂದ ನಾವು ಈ VJD ಮೆಥಡ್ ಏನಾದ್ರು ICC ಗೆ ತನಕ ತಗೊಂಡು ಹೋಗಿದೀವ ಆಸ್ BCCI ಅಟೆಂಪ್ಟೆಡ್ ಆನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್? ಓಕೆ, ಸೊ 2009 ಜಯದೇವನ್ ಅವರು ಸುನಿಲ್ ಗವಾಸ್ಕರ್ ಅವರ ಸಪೋರ್ಟ್ ಇಂದ, ಮತ್ತೆ BCCI ಸಪೋರ್ಟ್ ಕೂಡ ಸಿಕ್ಕಿದೆ ಅಂತ ಅನ್ಸುತ್ತೆ, ನಂಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಆ ಸಪೋರ್ಟ್ ಇಂದ ICC ಗೆ ಪ್ರೆಸೆಂಟ್ ಮಾಡಿತ್ತು ಈ VJD ಸಿಸ್ಟಮ್ ಬಗ್ಗೆ ಅಂತ. ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ಓಕೆ, ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಅದೇ ಹೇಗಾಯ್ತು ಅಂತ ಹೇಳಿದ್ರೆ, ಅವ್ರು ಯಾವ ತರ ಒಂದು ಸಬೂಬ್ ಕೊಟ್ರು ಅಂತ ಹೇಳಿದ್ರೆ, DLS ಮೆಥಡ್ ಅಂತ ಕಳಪೆ ಏನಿಲ್ಲ, ಅದರಿಂದ ನಾವು ಚೇಂಜ್ ಮಾಡಲ್ಲ ಅಂತ ಹೇಳಿ ಅದನ್ನ ಅಲ್ಲಿಗೆ ಮುಚ್ಚಿದ್ರು. ಮತ್ತೆ ಇವ್ರು 2011 12 ಮತ್ತೆ ಪ್ರಯತ್ನ ಪಟ್ರು. ಆಗ್ಲೂ ಕೂಡ ಮತ್ತೊಬ್ಬ ಥರ್ಡ್ ಪಾರ್ಟಿ ಒಬ್ಬರನ್ನ ರಿವ್ಯೂ ಮಾಡಕ್ಕೆ, ಅವ್ರ ಹೆಸರು ನನ್ನ ಹೆಸರು ಮರತೆ ಅವರು. ಸೊ ಅವರೊಬ್ರು ಈಗ ಮುಂಚೆ ICC ಪ್ಯಾನಲ್ ಇದ್ದವರೇ ಅದನ್ನ ಅಸೆಸ್ ಮಾಡಿದ್ರು ಅವಾಗ 2009. ಆಮೇಲೆ ಇನ್ನೊಬ್ರು ಥರ್ಡ್ ಪಾರ್ಟಿ ಒಬ್ಬರನ್ನ ನೇಮಕ ಮಾಡಿ ಅವ್ರನ್ನ ಅಸೆಸ್ ಮಾಡ್ಲಿ ಅಂತ ಹೇಳಿ ಅವ್ರು ರಿಪೋರ್ಟ್ ಕೊಟ್ರು. ಅವ್ರು ರಿಪೋರ್ಟ್ ಕೊಟ್ಟಿದ್ರಲ್ಲಿ VJD ಇನ್ನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ರು. ಆದ್ರೂ ದುರಾದೃಷ್ಟದಿಂದ ಅದಿನ್ನು ICC ಗೆ ಹೋಗಕ್ಕಾಗಿಲ್ಲ. ಆದ್ರೆ ನಾವು ಪ್ರಯತ್ನ ಇನ್ನೂ ಚಾಲೂ ಇದೆ. ನಾವು ಅದನ್ನ ICC ಗೆ ತಗೊಂಡು ಹೋಗ್ತೀವಿ ಅನ್ನೋ ಭರವಸೆ ಕೂಡ ಇದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗಿನ ಡಕ್ವರ್ತ್ ಲೂಯಿಸ್ ಸಿಸ್ಟಮ್ ಇದೆಯಲ್ಲ, ಅದು ಬರೀ ಒಂದು ವಿಂಡೋಸ್ ಅಪ್ಲಿಕೇಶನ್, ಜಾವಾ ಬೇಸ್ಡ್ ಅಪ್ಲಿಕೇಶನ್ ಇದೆ. ಆದ್ರೆ ನಾವು VJD ನಾವು ಒಂದು ಮಟ್ಟಕ್ಕೆ ಮೇಲ್ಗಡೆ ಹೋಗಿದೀವಿ. ನಮ್ದು ಮುಂಚೆ ಇದ್ದಿದ್ದು ಬರೀ ಒಂದು DOS ಅಪ್ಲಿಕೇಶನ್, ಅದ್ರಲ್ಲಿ ಕಮಾಂಡ್ಸ್ ಕೊಡ್ಬೇಕಿತ್ತು. ಅದಾದ್ಮೇಲೆ ವಿಂಡೋಸ್ ಅಪ್ಲಿಕೇಶನ್ ಕೂಡ ಮಾಡಿದ್ವಿ ನಾವು 2020 ಮಾಡಿದ್ವಿ, ಕೋವಿಡ್ ಹೊತ್ತಲ್ಲಿ ಮಾಡಿದ್ವಿ. ಅದಾದ್ಮೇಲೆ ನಾವು ಒಂದ್ ಮಟ್ಟ ಮೇಲ್ ಹೋಗಿ ಈಗ ಆಂಡ್ರಾಯ್ಡ್ ಮತ್ತೆ iOS ಅಪ್ಲಿಕೇಶನ್ ಕೂಡ ಬಂದಾಗಿದೆ. ಆದ್ರೆ DLS ಅಲ್ಲಿ ಅದಿಲ್ಲ, ಯಾವ್ದು ಬಂದಿಲ್ಲ ಇನ್ನು. ಓಕೆ, ಬಟ್ ಈ ನಿಮ್ಗೆ ಲೈಕ್ ವೀಕ್ಷಕರು ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ಲೈಕ್ ಇಫ್ ಯು ಆರ್ ಫಾಲೋಯಿಂಗ್ ಡೊಮೆಸ್ಟಿಕ್ ಮ್ಯಾಚಸ್ ಅಂದ್ರೆ BCCI ಡೊಮೆಸ್ಟಿಕ್ ಮ್ಯಾಚಸ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಗೆ ಸ್ಕ್ರಾಲ್ ಆಗ್ತಾ ಇರುತ್ತೆ. ಎಲ್ಲಾದ್ರೂ ರೇನ್ ಇಂಟರ್ಪ್ರೆಟ್ ಗೇಮ್ಸ್ ಇಲ್ಲ ಬ್ಯಾಡ್ ಲೈಟ್ ಇಂದ ಇಂಟರ್ಪ್ಟ್ ಆಗಿರ್ತಕ್ಕಂಥ ಗೇಮ್ಸ್ ನ ನಾವೇನಾದ್ರೂ ನೋಡ್ತಾ ಇದೀವಿ ಅಂತಂದ್ರೆ ಅಲ್ಲೆಲ್ಲಾನು ಕೂಡ ಯೂಸ್ ಆಗೋದು VJD ಮೆಥಡ್. ಬ್ಯಾಕ್ ಎಂಡ್ ಅಲ್ಲಿ ಈ ಆಪ್ ಅಲ್ಲಿ ಏನೇನಿದೆ ಅದನ್ನ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಅದನ್ನ ಆ ಎಕ್ಸಾಂಪಲ್ಸ್ ಏನೇನ್ ವೆರಿಫೈ ಮಾಡಿದ್ರು, ಆ ಸ್ಯಾಂಪಲ್ ಸೈಜ್ ಎಲ್ಲಾನು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಂತ ಹೇಳ್ತೀನಿ. ಸರ್, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ನೆಟ್ ರಿಲೇಟಿವ್ ರನ್ ರೇಷಿಯೋ. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ NRR ಅಂತ ನಾವು ನೋಡ್ಕೊಂಡ್ರೆ, ಲೈಕ್ ಬೇಸಿಕ್ ಆಗಿ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ ಏನಪ್ಪಾ ಅಂತಂದ್ರೆ, ಫಸ್ಟ್ ಬ್ಯಾಟಿಂಗ್ ಮಾಡ್ತಕ್ಕಂಥ ಟೀಮು ಅವರ ಒಂದು ಕೋಟ್ ಆಫ್ 20 ಓವರ್ಸ್ ಅಲ್ಲಿ ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ, ಅಪೋಸಿಷನ್ ಆ ಟಾರ್ಗೆಟ್ ನ ಚೇಸ್ ಮಾಡೋದಕ್ಕೆ ಅಥವಾ ಫೇಲ್ ಆದ್ರೆ ಆ ಡಿಫ್ರೆನ್ಸ್ ಏನಿರುತ್ತೆ ಅದನ್ನ ನಾವು ನೆಟ್ ರನ್ ರೇಟ್ ಅಂತ ನಾವು ಹೇಳ್ತೀವಿ ಸರ್. ಇವಾಗ NRRR ಅಂತ ಬಂದಾಗ ನೆಟ್ ರಿಲೇಟಿವ್ ರನ್ ರೇಷಿಯೋ ಅಂತ ಹೇಳ್ತೀವಿ ಸರ್. ಸೊ ಇದ್ರಲ್ಲಿ ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವೇನ್ ಇಂಟ್ರೊಡ್ಯೂಸ್ ಮಾಡಿದೀವಿ, ಸೊ ಆ ಎಕ್ಸಾಂಪಲ್ಸ್ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟಾಪಿಕ್ ನ ಮಾತ್ರ ಮಿಸ್ ಮಾಡಬೇಡಿ ಪ್ರತಿಯೊಬ್ರು. ಆ ವಿಕೆಟ್ಸ್ ಕಾಲಮ್ ನ ನೀವು ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ, ಸೊ T20 ಅಂದ್ರೆ ಬರೀ ಬ್ಯಾಟರ್ಸ್ ಗೇಮ್ ಅಂತ ಹೇಳ್ತಾ ಇದೀವಿ. ಸೊ ಈ ಮೆಥಡ್ ಏನಾದ್ರೂ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಎಂಟೈರ್ BCCI ಡೊಮೆಸ್ಟಿಕ್ ಟೂರ್ನಮೆಂಟ್ ಅಲ್ಲ ಇಂಪ್ಲಿಮೆಂಟ್ ಆದ್ರೆ ಟೇಬಲ್ಸ್ ಎಲ್ಲ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಸರ್. ಫಸ್ಟ್ ನೀವು ಎಕ್ಸ್ಪ್ಲೈನ್ ಮಾಡಿ ನೆಟ್ ರಿಲೇಟಿವ್ ರನ್ ರೇಷಿಯೋ ಅಂತಂದ್ರೆ ಏನು ಅಂತ, ಅದಾದ್ಮೇಲೆ ನಾವು ಎಕ್ಸಾಂಪಲ್ಸ್ ಗೆ ಹೋಗೋಣ ಸರ್. ಥ್ಯಾಂಕ್ ಯು. ಹೌದು, ನೀವೆಲ್ಲ ಇಷ್ಟು ವರ್ಷದಿಂದ ಕೇಳ್ಕೊಂಡ್ ಬಂದಿರ್ಬೋದು. ನೆಟ್ ರನ್ ರೇಟ್ ಅದು ಸುಮಾರು 35 ವರ್ಷದಿಂದ ಉಪಯೋಗದಲ್ಲಿದೆ. ಹೌದು. ಈಗ ಕಳೆದ ಒಂದು 3 ವರ್ಷದಿಂದ ನನಗೆ ಅನಿಸ್ತಿತ್ತು ನೆಟ್ ರನ್ ರೇಟ್ ಯಾಕೋ ಸರಿಯಾದ ರಿಸಲ್ಟ್ಸ್ ಕೊಡ್ತಿಲ್ಲ ಅಂತ ತುಂಬಾ ಮನಸ್ಸಲ್ಲಿ ಅನಿಸ್ತಿತ್ತು. ಸೊ ಅನ್ಕೊಂಡೆ, ವಿಕೆಟ್ ಅಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನ ಇವ್ರು ಯಾಕೆ ಬಿಟ್ಟಿದ್ದಾರೆ? ಯಾಕಂದ್ರೆ ನೆಟ್ ಅಲ್ಲಿ ಬರುವಂತದ್ದು ರನ್ಸ್ ಸ್ಕೋರ್ಡ್ ಓವರ್ಸ್ ಪ್ಲೇಡ್ ಮೈನಸ್ ರನ್ಸ್ ಕನ್ಸಿಡರ್ಡ್ ಬೈ ಓವರ್ಸ್ ಬೋಲ್ಡ್. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇದೆ. ಅಲ್ಲಿ ವಿಕೆಟ್ ಅನ್ನು ಸುದ್ದಿನೇ ಇಲ್ಲ, ವಿಕೆಟ್ ಬಗ್ಗೆ ಸುದ್ದಿನೇ ಇಲ್ಲ. ಯಾಕೆ ಅಂತ ನಾನು ಯೋಚನೆ ಮಾಡ್ತಿದ್ದಾಗ, ಇಲ್ಲ, ವಿಕೆಟ್ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಯಾಕಂದ್ರೆ ಲಿಮಿಟೆಡ್ ಓವರ್ ಕ್ರಿಕೆಟ್ ಅಲ್ಲಿ ವಿಕೆಟ್ ಕಳ್ಕೊಳ್ತಿದ್ದಂಗೆ ಅವರು ವಿನ್ ಆಗುವಂತ ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂತ ಹೊತ್ತಲ್ಲಿ ಅವರ ಪರ್ಫಾರ್ಮೆನ್ಸ್ ನ ಅಸೆಸ್ ಮಾಡಬೇಕು ಅಂತ ಹೇಳಿದ್ರೆ ವಿಕೆಟ್ ನು ಕೂಡ ಕನ್ಸಿಡರ್ ಮಾಡಬೇಕು. ಈಗ ಒಂದು ಹೇಗೆ ಅಂತ ಹೇಳಿದ್ರೆ,
ಈಗ ಒಂದು ಟೀಮ್ಗೆ 155 ರನ್ ಟಾರ್ಗೆಟ್ ಕೊಡ್ತೀವಿ, 20 ಓವರಲ್ಲಿ 155 ಅಂತ ಟಾರ್ಗೆಟ್ ಕೊಡ್ತೀವಿ. ಆ 155 ಅವರು 15 ಓವರಲ್ಲಿ ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆ 15 ಓವರಲ್ಲಿ 6 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋ ಟೀಮ್ಗೂ 4 ವಿಕೆಟ್ ಕಳ್ಕೊಂಡು ಚೇಸ್ ಮಾಡೋ ಟೀಮ್ಗೂ ನಾವು ಒಂದೇ ತಕ್ಲೀಲ್ ಇಡಕ್ಕಾಗಲ್ಲ. ಯಾಕಂದ್ರೆ ಇಬ್ರು ಆಬ್ವಿಯಸ್ 4 ವಿಕೆಟ್ ಕಳ್ಕೊಂಡವರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದೇ ಅರ್ಥ ಅಲ್ಲ. ಆದ್ರೆ ಅಂತ ಮಹತ್ವವಾದ ಒಂದು ಪಾಯಿಂಟ್ ನ ನೆಟ್ ರನ್ ರೇಟ್ ಮರ್ತು ಬಿಟ್ಟಿದೆ, ಅಥವಾ ನೆಟ್ ರನ್ ರೇಟ್ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಕರೆಕ್ಟ್. ಸೊ ಈ ಪಾಯಿಂಟ್ ನ ನಾವು ತರಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ನೆಟ್ ರಿಲೇಟಿವ್ ರನ್ ರೇಷಿಯೋ NRRR ಈ ಕಾನ್ಸೆಪ್ಟ್ ನ ನಾನು ಶುರು ಮಾಡಿದೆ. ಅಂದ್ರೆ ನಾನು ಒಂದು ರೈಟ್ ಅಪ್ ಮಾಡ್ಬಿಟ್ಟು ಹೀಗೆ ಒಂದು ಸುಮಾರು ಜನಕ್ಕೆ ರಿವ್ಯೂ ಕಳಿಸ್ದೆ ನಾನು. ಅದರಲ್ಲಿ ಅವರು ಎಲ್ಲರಿಗೂ ಹೌದು ಅಂತ ಅನಿಸ್ತು, ಹೌದು ನಾನು ಹೇಳ್ತಿರೋ ಸರಿ ಇದೆ ಅಂತ ಅನಿಸ್ತು. ಆಮೇಲೆ ಅನ್ನಿಸ್ತು ಇದನ್ನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದಾಗ ನಾನು ಹೇಳಿದ ವಿಜಯ್ ದೇವಣ್ಣವ್ರ ಜೊತೆ ನಾನು ಹೆಂಗೋ ಕೆಲಸ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಈ ಕ್ರಿಕೆಟ್ ಡೈನಾಮಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು. ಸೊ ಅವ್ರಿಗೆ ಕಳ್ಸಿದ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಅವ್ರಿಗೆ ರಿವ್ಯೂ ಕಳಿಸಿದೆ. ಅವ್ರಿಗೆ ಭಾರಿ ಖುಷಿ ಆಯ್ತು, ಹೌದು ನಾ ಈ ವಿಚಾರ ಯೋಚನೆ ಮಾಡಿಲ್ವಲ್ಲ, ಮಾಡೋಣ, ನಾನು ನೀನು ಸೇರ್ಕೊಂಡೆ ಒಟ್ಟಿಗೆ ಮಾಡೋಣ ಅಂತ ಹೇಳಿ ನಾವಿಬ್ರು ಕೂತ್ಕೊಂಡು ಸುಮಾರು ಒಂದು 3-4 ತಿಂಗಳು ಅವರೊಂದು ರೈಟಪ್ ಕಳಿಸ್ತಿದ್ರು, ನಾನು ರಿವ್ಯೂ ಮಾಡ್ತಿದ್ದೆ, ಸರ್ ಇದನ್ನು ಚೇಂಜ್ ಮಾಡೋಣ, ಹೀಗೆ ಮಾಡೋಣ, ಹಾಗೆ ಮಾಡ್ಬಿಟ್ಟು ಕೊನೆಗೆ ಒಂದು ಒಳ್ಳೆ ಫಾರ್ಮುಲಾ ತಗೊಂಬಂದ್ವಿ. ಸೊ ನೆಟ್ ರಿಲೇಟಿವ್ ರನ್ ರೇಷಿಯೋನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ರನ್ಸ್ ಓವರ್ಸ್ ಬಿಟ್ಟು ವಿಕೆಟ್ ಕೂಡ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಕನ್ಸಿಡರ್ ಮಾಡಿಬಿಟ್ಟು ಅದ್ರ ಬೇಸಿಸ್ ಮೇಲೆ ಒಂದು ಟೀಮ್ ಯಾವ ತರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನಾವು ಅದರಿಂದ ಗೊತ್ತಾಗ್ತದೆ, ಡಿರೈವ್ ಮಾಡ್ತಿದ್ದೆ. ಅಂದ್ರೆ ನಮ್ಗೆ ಏನು ಅಂತ ಹೇಳಿದ್ರೆ ಹೋದ ವರ್ಷದ ಮಹಾರಾಜ ಟ್ರೋಫಿ ಯಾವುದು ನಮ್ಮ KSCA ಕಂಡಕ್ಟ್ ಮಾಡಿದಂತ ಮಹಾರಾಜ ಟ್ರೋಫಿ, ಅದಕ್ಕಿಂತ ಮುಂಚೆ ಮಹಾರಾಣಿ ಟ್ರೋಫಿ ಆಗಿತ್ತು. ಮಹಾರಾಣಿ ಟ್ರೋಫಿನಲ್ಲಿ ಇದನ್ನ ಪೈಲಟ್ ಪ್ರೋಗ್ರಾಮ್ ಆಗಿ ತಗೊಂಡ್ರು, ನೋಡೋಣ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಅಂತ. ಆ ಪೈಲಟ್ ಪ್ರೋಗ್ರಾಮ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಅವ್ರಿಗೆ ಇಷ್ಟ ಆಯ್ತು ಎಲ್ಲರಿಗೂ. ಹಾಗಾಗಿ ಅದನ್ನ ಮಹಾರಾಜ ಟ್ರೋಫಿಗೂ ಉಪಯೋಗಿಸೋಣ ಅಂತ ಉಪಯೋಗಿಸಿದ್ರು. ಅಲ್ಲೂ ಕೂಡ ಅಂದ್ರೆ ಏನಂತ ಹೇಳಿದ್ರೆ NRRR ಮೇಲೆ ಪಾಯಿಂಟ್ಸ್ ಟೇಬಲ್ ಡಿಸೈಡ್ ಆಗ್ಲಿಲ್ಲ, ಯಾಕಂದ್ರೆ ಪಾಯಿಂಟ್ಸ್ ಮೇಲೆ ಡಿಸೈಡ್ ಆಗೋಗಿತ್ತು. ಬಟ್ ಆದ್ರೂ ಕೂಡ ಬಂದಿರೋ ಪಾಯಿಂಟ್ ವ್ಯಾಲ್ಯೂ ಇದೆಯಲ್ಲ ಅದು ನೋಡಿದ್ರೆ ನೀಟಾಗಿ ಹೌದು ಇವರೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಇವ್ರಿಗಿಂತ ಇವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಅದಾದ್ಮೇಲೆ ಏನ್ ಮಾಡಿದ್ರೆ ನಿಜವಲ್ಲೂ ನಾನು ಈ ವಿಚಾರಕ್ಕೆ KSCA ತುಂಬಾ ಆಭಾರಿ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ಅದ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವ್ರೇನ್ ಮಾಡಿದ್ರು, ಈ ಸತಿ ಈಗ KSCA ಅಲ್ಲ, ನಾನು ಬರೀ ಮಹಾರಾಜ ಹೇಳ್ತಿಲ್ಲ, KSCA ಎಲ್ಲಾ ಟೂರ್ನಮೆಂಟ್ ಗಳಿಗೂ ಕೂಡ NRRR ಯೂಸ್ ಮಾಡ್ತೀವಿ ಅಂತ ಅವರು ಡಿಸೈಡ್ ಮಾಡಿ ಅದನ್ನ ಪ್ಲೇಯಿಂಗ್ ಕಂಡೀಷನ್ ಅಲ್ಲಿ ಹಾಕ್ಬಿಟ್ಟು ಈಗ ಎಲ್ಲಾ ಟೂರ್ನಮೆಂಟ್ಗೂ NRRR ಯೂಸ್ ಮಾಡ್ತಿದ್ದಾರೆ. ಸೊ ಇದೇನಂದ್ರೆ ಚೆನ್ನಾಗಿದೆ, ನನಗೆ ಗೊತ್ತು, ನಾನು ತುಂಬಾ ಇದಕ್ಕೆ ನನ್ನ ವಿಶ್ವಾಸ ತುಂಬಾ ಇದೆ. ಏನಂದ್ರೆ ಅದು ನೀವ್ ಹೇಳ್ದಂಗೆ BCCI ಲೆವೆಲ್ಗಾಗಲಿ, IPL ಲೆವೆಲ್ಗಾಗಲಿ ಮತ್ತೆ ICC ಲೆವೆಲ್ಗೆ ಹೋಗುತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಅದೇ ಅವ್ರಿಗೆ ಇದು ಇನ್ನೂ ಅಲ್ಲಿವರೆಗೂ ತಲುಪಿಲ್ಲ. ಸೊ ತಲುಪುವಂತ ಕಾರ್ಯಕ್ರಮ ನಾನು ಈಗ ಎಫರ್ಟ್ ಮಾಡ್ತಿದ್ದೀನಿ ನಿಮ್ಮಂತವರಿಂದ ಅದನ್ನ ಅಲ್ಲಿಗೆ ತಲುಪಿಸೋಕೆ. ಸರ್ ಅದೇನಿಲ್ಲ ಸರ್, ಐ ಮೀನ್ ನಮ್ಮಂತವ್ರು ಅಂತಂದ್ರೆ ಲೈಕ್ ಒಳ್ಳೆ ಕೆಲಸ ಎಲ್ಲಿ ನಡೀತಾ ಇರುತ್ತೆ ಅಂದ್ರೆ ಎಸ್ಪೆಷಲಿ ಕನ್ನಡಿಗರು ಅಂತ ನಾವು ಈ ತರ ಎಫರ್ಟ್ಸ್ ಹಾಕಿದ್ಮೇಲೆ, ಬಿಕಾಸ್ ನಾನು ಏನಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ T20 ಅಂದ್ರೆ ಬೀಯಿಂಗ್ ಅ ಬೌಲರ್ ಆಲ್ಸೋ, ನಾನು ಬೌಲರ್ ಆಗಿ ನಾನು ವಿಕೆಟ್ಸ್ ತೆಗೆದ್ರೆ ನನ್ಗೆ ರಿವಾರ್ಡ್ ಅಲ್ಲಿ. ಕರೆಕ್ಟ್ ಹೌದು ರೈಟ್. ಇವಾಗ ಟೀಮ್ ಎಲ್ಲರೂ ಇದು ಬ್ಯಾಟ್ಸ್ಮನ್ಸ್ ಗೇಮ್, 15 ವರ್ಷದ ಹುಡುಗ ಬರ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ, 6 4ಗಳು ಎಲ್ಲ ನೋಡ್ತಾ ಇದೀವಿ. ಬಟ್ ಬೌಲರ್ಸ್ ನಮ್ಮ ಕರ್ನಾಟಕ ಕ್ರಿಕೆಟ್ ಕೊಟ್ಟಿರ್ತಕ್ಕಂಥ ಲೆಜೆಂಡ್ಸ್ ಎಂತಂತವ್ರು ಸರ್. ನಮ್ಮ ಇವಾಗ ಕರೆಂಟ್ KSCA ಪ್ರೆಸಿಡೆಂಟ್ ಅವರು ವೆಂಕಟೇಶ್ ಪ್ರಸಾದ್ ಸರ್ ಆಗಿರ್ಬೋದು, ಜಗಲ್ ಶ್ರೀನಾಥ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಸರ್, ಅಷ್ಟೊಂದು ವಿಕೆಟ್ಸ್ ಪಡ್ಕೊಂಡ್ರು ಕೂಡ ಈ NRR ಅಂತ ಕಾನ್ಸೆಪ್ಟ್ಗೆ ಅವರ ಎಫರ್ಟ್ಸ್ ಕಾಣಿಸ್ಲೇ ಇಲ್ಲ. ಓಕೆ, ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನನ್ಗೆ ಐ ಮೀನ್ ಬೀಯಿಂಗ್ ಅ ಬೌಲರ್ ಐ ಟೋಟಲಿ ಐ ಮೀನ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸರ್ ಈ ಒಂದು ಕಾನ್ಸೆಪ್ಟ್ ನ ನೋಡ್ಕೊಂಡು. ಅಂಡ್ ನಿಮ್ಮ ಎಫರ್ಟ್ಸ್ ಇದೇ ರೀತಿ ಮುಂದುವರಿಲಿ. ಲೈಕ್ ವಿ ಡೆಫಿನೆಟ್ಲಿ ವಾಂಟ್ ಟು ಸಿ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂಡ್ ಆಲ್ಸೋ BCCI ಲೆವೆಲ್ ಅಲ್ಲಿ ಎಲ್ಲಾ ಡೊಮೆಸ್ಟಿಕ್ ಮ್ಯಾಚಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿ. ಅಷ್ಟೇ ಅಲ್ಲದೆ ಆದಷ್ಟು ಬೇಗ ICC ಲೆವೆಲ್ಗೂ ಹೋಗ್ಲಿ ಅನ್ನೋದು ನಮ್ಮೆಲ್ಲಾ ವೀಕ್ಷಕರ ಒಂದು ಆಸೆ ಆಗಿರುತ್ತೆ. ಅದಕ್ಕೂ ಮಿಗಿಲಾಗಿ ಸರ್, ಇವಾಗ ನಾವು ಎಕ್ಸಾಂಪಲ್ಸ್ ಅಂತ ಬಂದು ಮಾತಾಡಿದಾಗ, ಓಕೆ, ಈ ವರ್ಷದ್ದು ನಾವು ಟೇಬಲ್ ನಾವು ನೋಡಿದಾಗ ಮೊದಲೇದಾಗಿ RCB ಇತ್ತು, ನೆಕ್ಸ್ಟ್ ಗುಜರಾತ್ ಟೈಟನ್ಸ್, ಅದಾದ್ಮೇಲೆ ಹೈದರಾಬಾದ್, ಆಮೇಲೆ ರಾಜಸ್ಥಾನ್ ರಾಯಲ್ಸ್. ಹೌದು. ಸೊ ಈ NRRR ಏನಾದ್ರೂ ಇಂಪ್ಯಾಕ್ಟ್ ಆಗಿದ್ರೆ ಯಾರ ಮೇಲ್ ಬರ್ತಿದ್ರು ಸರ್? ಓಕೆ, ಹೇಗಾಯ್ತು ಅಂದ್ರೆ ಈ ಸತಿ IPL ಹೊತ್ತಲ್ಲಿ ನಾನು ಅದನ್ನ ಏನ್ ಮಾಡಿದ್ದೆ ಅಂದ್ರೆ, ನಾನು ನೆಟ್ ರನ್ ರೇಟ್ ಹೆಂಗೂ ಫಾಲೋ ಆಗ್ತಾ ಇತ್ತು ಎಲ್ಲಾ ವೆಬ್ಸೈಟ್ ಅಲ್ಲೂ ಕೂಡ, ಬರೀ ನೆಟ್ ರನ್, ಯಾಕಂದ್ರೆ ಅದರಲ್ಲಿ ಇದ್ದಿದ್ದು ನೆಟ್ ರನ್ ರೇಟ್ ಯೂಸ್ ಮಾಡ್ತಿದ್ರು ಅವರು. ನಾನು ಆ ಎಲ್ಲಾ ಸ್ಕೋರ್ಸ್ ನಾನು NRRR ಇದ್ರಲ್ಲೂ ಕೂಡ ನಾನ್ ಮೇಂಟೈನ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ಸ್ಟಡಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಹಾಗೆ ಮಾಡ್ತಿದ್ದಾಗ ಒಂದು ಹಂತದಲ್ಲಿ ಸುಮಾರು
ಸಾರಿ 46 ಮ್ಯಾಚ್ ಆಗಿತ್ತು. ಸೊ 46 ಮ್ಯಾಚ್ ಆದ ಹೊತ್ತಲ್ಲಿ ಏನಾಗಿತ್ತು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಿಮ್ಗೆ ಗೊತ್ತು, ಅವರು 11 ಓವರ್ 150 ಹೊಡೆದಿದ್ದೆಲ್ಲ ಗೊತ್ತು. ಸೊ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆದ್ರೆ ನೆಟ್ ರನ್ ರೇಟ್ ಆ ವಿಚಾರನ ತೋರ್ಸಕ್ ಆಗ್ತಿರ್ಲಿಲ್ಲ. ನೆಟ್ ರನ್ ರೇಟ್ ಟೇಬಲ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಎದ್ ಕಾಣ್ತಿರ್ಲಿಲ್ಲ. ನೆಟ್ ರನ್ ರೇಟ್ ಪ್ರಕಾರ ಸನ್ರೈಸ್ ಹೈದರಾಬಾದ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ರಾಜಸ್ಥಾನ್ ರಾಯಲ್ಸ್ ಅವ್ರಿಗಿಂತ ಸ್ವಲ್ಪ ಕಳಪೆಯಾಗಿ ಪರ್ಫಾರ್ಮ್ ಮಾಡಿದೆ ಅಂತ ತೋರಿಸ್ತಾ ಇತ್ತು. ಆದ್ರೆ ನಾನು ಮೇಂಟೈನ್ ಮಾಡಿದಂತ ಟೇಬಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ನಾನು ಅದಕ್ಕೋಸ್ಕರ ಒಂದು ಅನಾಲಿಸಿಸ್ ಮಾಡಿದ್ದೆ, ಯಾಕೆ ಈ ತರ ಈಗ ತೋರಿಸ್ತಿದೆ ಅಂತ ನೋಡಿದಾಗ ರಾಜಸ್ಥಾನ್ ರಾಯಲ್ಸ್ ಅವರು ಕಡಿಮೆ ವಿಕೆಟ್ ಕಳ್ಕೊಂಡು ಹೆಚ್ಚು ವಿಕೆಟ್ ತಗೊಂಡಿದ್ರು. ಅದೇ ಸನ್ರೈಸರ್ಸ್ ಹೈದರಾಬಾದ್ ಹೆಚ್ಚು ವಿಕೆಟ್ ಕಳ್ಕೊಂಡಿದ್ರು, ಕಡಿಮೆ ವಿಕೆಟ್ ತಗೊಂಡಿದ್ರು. ಸೊ ಎರಡೂ ಕೂಡ ಡಿಸ್ಅಡ್ವಾಂಟೇಜ್. SRH ಗೆ ಎರಡೂ ಡಿಸ್ಅಡ್ವಾಂಟೇಜ್, ರಾಜಸ್ಥಾನ್ಗೆ ಎರಡು ಅಡ್ವಾಂಟೇಜ್. ಸೊ ಇದನ್ನ ನೆಟ್ ರನ್ ರೇಟ್ ತೋರ್ಸಕ್ ಫೇಲ್ ಆಗಿತ್ತು. ಕರೆಕ್ಟ್. ಸೊ ಇದೊಂದಾಯ್ತು. ಈಗ ಇನ್ಫ್ಯಾಕ್ಟ್ ಈಗ ನಡೀತಿರುವಂತ ಮಹಾರಾಜ ಟ್ರೋಫಿನಲ್ಲೂ ಕೂಡ ಅಂತ ಒಂದು ಸನ್ನಿವೇಶ ಬಂದಿತ್ತು. 20ನೇ ಲೀಗ್ ಮ್ಯಾಚ್ ಆದಾಗ, 20ನೇ ಲೀಗ್ ಮ್ಯಾಚ್ ಆದ ಹೊತ್ತಲ್ಲಿ ಗುಲ್ಬರ್ಗಾದವರು ಈ ಸತಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪಾಯಿಂಟ್ಸ್ ವಿಚಾರ ಆ ಕಡೆ ಪಕ್ಕದಲ್ಲಿಟ್ಟು ಅವರು ಹೊಡೆದಿರೋಂಥ ರನ್ಸ್ಗಳು, ವಿಕೆಟ್ಸ್ ಕಳ್ಕೊಂಡಿರೋದು, ಓವರ್ಸ್ ಯೂಸ್ ಮಾಡಿರೋದು ಅವೆಲ್ಲ ನೋಡಿದಾಗ ಶಿವಮೊಗ್ಗ ಯೋಧಾಸ್ಗೆ ಕಂಪೇರ್ ಮಾಡಿದ್ರೆ ಗುಲ್ಬರ್ಗಾ ಮಿಸ್ಟಿಕ್ಸ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ನಾ ಅದಕ್ಕೊಂದು ಅನಾಲಿಸಿಸ್ ಮಾಡಿದ್ದೀನಿ. ಅಂದ್ರೆ ಅವರ ವಿನ್ ಮಾರ್ಜಿನ್ಸ್ ಎಲ್ಲ ಯಾವ ತರ ಇದೆ ಅಂತ ನೋಡಿ, ನಾವು ಆ ವಿನ್ ಮಾರ್ಜಿನ್ಸ್ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ, ಓಹ್ ಇಲ್ಲ ಇವರೇ ಮೇಲಿರ್ಬೇಕು, ಇವರೇ ಕೆಳಗಿರ್ಬೇಕು. ಆ ಅನಾಲಿಸಿಸ್ ಅಲ್ಲಿ ನೀಟಾಗಿ ಗೊತ್ತಾಗತ್ತೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಸೊ ನೆಟ್ ರನ್ ರೇಟ್ ಪ್ರಕಾರ ಶಿವಮೊಗ್ಗ ಯೋಧಾಸ್ ಮೇಲಿದೆ, ಗುಲ್ಬರ್ಗ ಕೆಳಗಿದೆ. ಆದ್ರೆ ನೆಟ್ NRR ಪ್ರಕಾರ ಗುಲ್ಬರ್ಗ ಮೇಲಿದೆ, ಶಿವಮೊಗ್ಗ ಕೆಳಗಿದೆ. ಅದು ಆಕ್ಚುಲಿ ಕರೆಕ್ಟ್ ಆಗಿರುವಂತದ್ದು. ಅದೇ ಅನಾಲಿಸಿಸ್ ಪ್ರಕಾರ ಅವರೇ ಮೇಲಿರ್ಬೇಕಾಗಿತ್ತು, ಅವ್ರು ಸರಿಯಾಗಿ ಮೇಲಿದ್ದಾರೆ ಅಂತ. ಸೊ ಹಂಗಂತಂದ್ರೆ ಲೈಕ್ ಈ NRR ಇಲ್ಲಿ ನಾನು ಖುಷಿ ಆಗದ ವಿಷಯ ಏನಪ್ಪಾ ಅಂತಂದ್ರೆ, ಪಾಯಿಂಟ್ಸ್ ಟೇಬಲ್ ನ ಟೋಟಲ್ ನಂಬರ್ ಆಫ್ ಮ್ಯಾಚ್ ವಿನ್ಸ್ ಸೈಡಿಗೆ ಇಟ್ರು NRR ಪ್ರಕಾರ ಮಿಸ್ಟೇಕ್ಸ್ ಮೇಲ್ಗಡೆ ಹೋಗ್ಬೇಕು. ಸಂಭಾಷಣೆ ಮುಂದುವರ್ಸೋದಾಯ್ತು ಅಂದ್ರೆ ನಾನು ಇನ್ನೊಂದು ಪ್ರಶ್ನೆನೂ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನೀವು VJD ಮೆಥಡ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ ರೀತಿ ಬೆನಿಫಿಟ್ ಆಗುತ್ತೆ ನಮ್ಮ ಒಂದು ಟಾರ್ಗೆಟ್ನ ಚೇಸ್ ಮಾಡಬೇಕಾದ್ರೆ ರಿವೈಸ್ ಟಾರ್ಗೆಟ್ ಅಂತ. ಸೊ ಅದೇ ರೀತಿ NRR ಬಗ್ಗೆನೂ ಯಾಕೆ ಬೆಟರ್ NRRಗಿಂತ ಅಂತಂದ್ರೆ, ಒಂದು ಲೈವ್ ಎಕ್ಸಾಂಪಲ್ ನಾವು ತಗೊಂಡು ಎಕ್ಸ್ಪ್ಲೈನ್ ಮಾಡೋದು ಅಂತಂದ್ರೆ ವೀಕ್ಷಕರಿಗೆ ಯಾವ ಎಕ್ಸಾಂಪಲ್ ತಗೋತೀರಾ ಸರ್? ಓಕೆ, ಒಂದು ಚಿಕ್ಕ ಉದಾಹರಣೆ ತಗೊಳ್ಳೋಣ. ಒಂದು ಟೀಮ್ ಬ್ಯಾಟಿಂಗ್ ಫಸ್ಟ್ 20 ಓವರಲ್ಲಿ 80 ರನ್ ಹೊಡೆಯುತ್ತೆ. ಹೌದು, 80 ರನ್ ಹೊಡೆದು ಆಲ್ ಔಟ್ ಆಗುತ್ತೆ. ಅಥವಾ 20 ಓವರಲ್ಲಿ ಬರೀ 80 ರನ್ಗೆ ಒಂದು 9 ವಿಕೆಟ್ ಕಳ್ಕೊಂಡು ಏನೋ ಅವ್ರ ಇನ್ನಿಂಗ್ಸ್ ಮುಗಿದೋಗಿರುತ್ತೆ. ಸೊ ಈಗ ಎರಡನೇ ಟೀಮ್ಗೆ ಟಾರ್ಗೆಟ್ 81. ಅವರು 81ಅನ್ನ 9 ವಿಕೆಟ್ ಕಳ್ಕೊಂಡು 10 ಓವರಲ್ಲಿ ಹೊಡೆದು ಬಿಡ್ತಾರೆ. ಓಕೆ, ಸೊ ಇದು ಹೇಗಿತ್ತು ಅಂತ ಹೇಳಿದ್ರೆ, ಈಗ ನೀವು ಮ್ಯಾಚ್ ಸಿನಾರಿಯೋ ನೋಡಿದ್ರೆ ಎರಡನೇ ಟೀಮ್ ಅವರು ಒದ್ಲಾಡ್ಕೊಂಡೇ ಗೆದ್ದಿದ್ದಾರೆ. ಅಂದ್ರೆ ಅಷ್ಟು ಆರಾಮಾಗಿ ಏನು ಗೆದ್ದಿಲ್ಲ, ಯಾಕಂದ್ರೆ 9 ವಿಕೆಟ್ ಹೋಗಿದೆ. ಇನ್ನೊಂದು ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರೆ ಅವರು ಆ ಮ್ಯಾಚ್ ಸೋಲ್ತಾ ಇದ್ರು. ಸೊ ಈ ವಿಕ್ಟ್ರಿ ಇದೆಯಲ್ಲ ಅಂತ ದೊಡ್ಡ ವಿಕ್ಟ್ರಿ ಏನಲ್ಲ. ಸೊ ಇಟ್ಸ್ ಎ ಮಾರ್ಜಿನಲ್ ವಿಕ್ಟ್ರಿ. ಸೊ ಮಾರ್ಜಿನಲ್ ವಿಕ್ಟ್ರಿ. ಈಗ ಇದೇ ಎಕ್ಸಾಂಪಲ್ಗೆ ನಾವು ನೆಟ್ ರನ್ ರೇಟ್ ನಾವು ಹಾಕಕ್ ನೋಡಿದ್ರೆ, ಸೊ ನಾವು ಟೀಮ್ ಬ್ಯಾಟಿಂಗ್ ಫಸ್ಟ್ ತಗೊಂಡ್ರೆ ಅವರು 20 ಓವರಲ್ಲಿ 80 ಹೊಡೆದ್ರು. ಟೀಮ್ ಬ್ಯಾಟಿಂಗ್ ಸೆಕೆಂಡ್ 10 ಓವರಲ್ಲಿ 81 ಹೊಡೆದ್ರು. ಸೊ 81/10 ಅಂದ್ರೆ 8.1 ಮೈನಸ್ 80/20 ವಿಚ್ ಇಸ್ 4. ಸೊ 8.1 ಮೈನಸ್ 4 ವಿಚ್ ಇಸ್ 4.1. ಸೊ ನೆಟ್ ರನ್ ರೇಟ್ ಏನಂತ ಹೇಳುತ್ತೆ, ಅವ್ರ ನೆಟ್ ರನ್ ರೇಟ್ ಈಸ್ 4.1 ಅಂತ ಹೇಳುತ್ತೆ. 4.1 ನೆಟ್ ರನ್ ರೇಟ್ ಅಂದ್ರೆ ತುಂಬಾ ದೊಡ್ಡ ವ್ಯಾಲ್ಯೂ ಆಗುತ್ತೆ, ತುಂಬಾ ದೊಡ್ಡ ವ್ಯಾಲ್ಯೂ. ಅಂದ್ರೆ ನೆಟ್ ರನ್ ರೇಟ್ ಪ್ರಕಾರ ಅದೊಂದು ದೊಡ್ಡ ವಿನ್ ಅಂತ ಹೇಳುತ್ತೆ. ಇಟ್ಸ್ ಅ ಹ್ಯೂಜ್ ವಿನ್ ಅಂತ ಅನ್ನತ್ತೆ. ಬಟ್ ಆದ್ರೆ ನಾವು ನಿಜಾಂಶದಲ್ಲಿ ನೋಡಿದ್ರೆ ಅದು ಒಂದು ಮಾರ್ಜಿನಲ್ ವಿಕ್ಟರಿ ಅಷ್ಟೇ. ಯಾಕಂದ್ರೆ 9 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಈ ವಿಕೆಟ್ ಅಂಶನ ನಾವು ಅಲ್ಲಿ ಗಮನಕ್ಕೆ ನಾವು ತಗೊಳ್ತಾ ಇಲ್ಲ. ಆ ಕಾರಣದಿಂದ ನೆಟ್ ರನ್ ರೇಟ್ ಏನ್ ಹೇಳುತ್ತೆ, ಇದೊಂದು ದೊಡ್ಡ ವಿನ್ ಅಂತ ಹೇಳುತ್ತೆ. ಅದೇ NRR ತಗೊಂಡಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಪಾರ್ ಸ್ಕೋರ್ ಅಂತ ನೋಡ್ತೀವಿ. ಅಂದ್ರೆ 10 ಓವರ್ 9 ವಿಕೆಟ್ಗೆ ಏನ್ ಪಾರ್ ಸ್ಕೋರ್ ಇತ್ತು, ನಾನು VJD ನಿಮಗೆ ರಿಪೋರ್ಟ್ ಹೇಳ್ತನಲ್ಲ, ಆ ರಿಪೋರ್ಟ್ ಅಲ್ಲೇನೆ ಒಂದು 10 ಓವರ್ 9 ವಿಕೆಟ್ಗೆ ಒಂದು ಪಾರ್ ಸ್ಕೋರ್ ಅಂತ ಇರುತ್ತೆ. ಆ ಪಾರ್ ಸ್ಕೋರ್ ಏನು ಅಂತ ನೋಡ್ತೀವಿ. ಆ ಪಾರ್ ಸ್ಕೋರ್ಗಿಂತ ಇವರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ 10 ಓವರ್ 9 ವಿಕೆಟ್ಗೆ 73 ಪಾರ್ ಸ್ಕೋರ್ ಬರುತ್ತೆ. ಸೊ 73 ಹೊಡೆಯೋ ಜಾಗದಲ್ಲಿ ಇವ್ರು 81 ಹೊಡೆದಿದ್ದಾರೆ. ಸೊ ಅವ್ರದ್ದು ವಿಕ್ಟ್ರಿ ಅಂತ ದೊಡ್ಡ ವಿಕ್ಟ್ರಿ ಏನಲ್ಲ, ಬರೀ 8 ರನ್ ಜಾಸ್ತಿ ಹೊಡೆದಿದ್ದಾರೆ. ಅದೇ ನಾವು ನೆಟ್ ರನ್ ರೇಟ್ ಪ್ರಕಾರ ತಗೊಂಡಾಗ 40 ಅಂದ್ರೆ 10 ಓವರ್ಗೆ ಅವರು 80 ಅಂದ್ರೆ 20 ಓವರಲ್ಲಿ 80 ಹೊಡಿಬೇಕು ಅಂತ ಹೇಳಿದ್ರೆ 10 ಓವರ್ 40 ಹೊಡಿದ್ರೆ ಸಾಕು. ಅವರು ಇನ್ನು 10 ಓವರಲ್ಲಿ 40 ಹೊಡಿಬಹುದು. ಸೊ 10 ಓವರಲ್ಲಿ ಅವ್ರು 40 ಹೊಡೆಯೋ ಜಾಗದಲ್ಲಿ 81 ಹೊಡೆದು ಬಿಟ್ಟಿದ್ದಾರೆ.
ಅಂತ ತೋರಿಸುತ್ತೆ. ಸೊ ಅಂದ್ರೆ 10 ಓವರಲ್ಲಿ ಬರೀ 40 ಹೊಡೆಯೋ ಜಾಗದಲ್ಲಿ 81 ಹೊಡೆದು ಬಿಟ್ಟಿದ್ದಾರೆ, 41 ರನ್ ಜಾಸ್ತಿ ಹೊಡೆದಿದ್ದಾರೆ. ಬಟ್ ನೆಟ್ N-RRR ಏನ್ ಹೇಳುತ್ತೆ 73 ಹೊಡೆಯೋ ಜಾಗದಲ್ಲಿ 81 ಹೊಡೆದಿದ್ದಾರೆ. ಸೊ ಅದರಿಂದ N-RRR ಏನ್ ಹೇಳುತ್ತೆ ಇಟ್ಸ್ ಅ ಮಾರ್ಜಿನಲ್ ವಿಕ್ಟರಿ ಅಂತ ಹೇಳುತ್ತೆ. ಬಟ್ ನೆಟ್ ರನ್ ರೇಟ್ ಅದನ್ನ ಇಟ್ಸ್ ಅ ಹ್ಯೂಜ್ ವಿಕ್ಟರಿ ಅಂತ ಹೇಳುತ್ತೆ. ಸೊ ಇದೇ ಮೇಜರ್ ಡಿಫರೆನ್ಸ್. ಕರೆಕ್ಟ್ ಸರ್. ಈ ಡಿಫರೆನ್ಸ್ ನ ನಾವು ಅಂದ್ರೆ ಈ ವಿಚಾರನ ನೆಟ್ ರನ್ ರೇಟ್ ತೋರ್ಸಕ್ಕೆ ಸ್ವಲ್ಪ ವಿಫಲವಾಗತ್ತೆ. ಖಂಡಿತ ಸರ್. ಐ ಮೀನ್ ಇನ್ನೊಂದು ಎಕ್ಸಾಂಪಲ್ ನಾನು ತಗೊಳ್ಬೇಕು ಅಂತಂದ್ರೆ ಇದೇ ಮಹಾರಾಜ ಟ್ರೋಫಿಯಲ್ಲಿ 2 ದಿನಗಳ ಹಿಂದೆ ಒಂದು ಮ್ಯಾಚ್ ನಡೆದಿತ್ತು, ಶಿವಮೊಗ್ಗ ಯೋಧಾಸ್ ಮತ್ತೆ ಮೈಸೂರು ವಾರಿಯರ್ಸ್. ಮೈಸೂರು ವಾರಿಯರ್ಸ್ ಬೇಗ ಆಲ್ಔಟ್ ಮಾಡ್ತಾರೆ, ಶಿವಮೊಗ್ಗ ಯೋಧಾಸ್ಗೆ 66 ರನ್ಗಳಲ್ಲಿ ಆಲ್ಔಟ್ ಮಾಡ್ಬಿಡ್ತಾರೆ. 67 ರನ್ ಚೇಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಸೈಡ್ ನ ಕೂಡ ಅವ್ರು ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಈ N-RRR ಇರೋದ್ರಿಂದ ಬೆನಿಫಿಟ್ ಬೋತ್ ಫಾರ್ ದ ವಿನ್ನಿಂಗ್ ಟೀಮ್ ಅಂಡ್ ಆಲ್ಸೋ ಫಾರ್ ದ ಲೂಸಿಂಗ್ ಟೀಮ್ ಇಬ್ರಿಗೂ ಬೆನಿಫಿಟ್ ಇದೆ. ಸೊ ಅದರಿಂದ ಐ ಮೀನ್ ಲೈಕ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ನಿಜ. ಇಷ್ಟೊತ್ತು ನೀವು ಸಮಯ ಕೊಟ್ಟು ಐ ಮೀನ್ ನಿಮ್ಮ ಒಂದು ಎಫರ್ಟ್ಸ್ ಏನಿದೆ ಧನಂಜಯ ಸರ್ ಜೊತೆ ಸೇರ್ಕೊಂಡು ಆಮೇಲೆ KCA ಮ್ಯಾನೇಜ್ಮೆಂಟ್ಗೆ ಇಷ್ಟು ದೊಡ್ಡ ಪ್ರಪೋಸಲ್ನ ಕೊಡಬೇಕು ಅಂತಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಇದೇ ರೀತಿ ಐ ಮೀನ್ ಲೈಕ್ ಇನ್ನೂ ಒಳ್ಳೊಳ್ಳೆ ಇನಿಷಿಯೇಟಿವ್ಸ್ ಲೈಕ್ ಕ್ರಿಕೆಟ್ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಲೈಕ್ ಇವಾಗ ನಾವು ಕ್ರಿಕೆಟ್ ಯಾವ ರೀತಿ ಆಗಿದೆ ಅಂತಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಇಟ್ಸ್ ಅ ಬ್ಯಾಟ್ಸ್ಮನ್ಸ್ ಗೇಮ್. ಸೊ ಬೌಲರ್ಸ್ಗೂ ಒಂದು ರಿವಾರ್ಡ್ ಇರಲಿ, ಬೌಲರ್ಸ್ಗೂ ಒಂದು ಬೆನಿಫಿಟ್ ಸಿಗಲಿ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಆಕ್ಚುಲಿ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇಲ್ಲಿ ಈ ಎರಡೂ ತಂಡಕ್ಕೂ ಎರಡೂ ಆಟಗಾರರಿಗೂ ಒಂದು ಬೆನಿಫಿಟ್ ಅಂತೂ ಇದ್ದೇ ಇದೆ, ಬ್ಯಾಟ್ಸ್ಮನ್ಸ್ಗಾಗಿರ್ಬೋದು ಬೌಲರ್ಸ್ಗಾಗಿರ್ಬೋದು. ಆ್ಯಂಡ್ ಮುಂದೆ ಬರ್ತಕ್ಕಂಥ ಏನು ಡೇಸಲ್ಲಿ ಆ ಎಂಟೈರ್ ಫೀಲ್ಡಿಂಗ್ ಟೀಮ್ಗೂ ಏನಾದರೂ ಒಂದು ಸ್ವಲ್ಪ ಬೆನಿಫಿಟ್ ಬರೋ ಥರ ಯೋಚನೆ ಮಾಡಿದ್ರೆ ಇಟ್ ವಿಲ್ ಬಿ ಅ ಮೋರ್ ಬೆಟರ್ ಕಾನ್ಸೆಪ್ಟ್. ಬಿಕಾಸ್ ಐ ನೋ ಇಷ್ಟೊಂದು ಡೆವಲಪ್ ಮಾಡಿದ್ದೀರಾ, ಆಲ್ಮೋಸ್ಟ್ ಲೈಕ್ ನನಗೆ ಗೊತ್ತಿರೋ ಪ್ರಕಾರ 3 ರಿಂದ 4 ವರ್ಷ ಇದ್ರ ಮೇಲೆ ಹೋಮ್ವರ್ಕ್ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸರ್. ಸೊ ಒಳ್ಳೆ ಕಾನ್ಸೆಪ್ಟ್ನ ಕೊಟ್ಟಿದ್ದೀರಾ, ಇಷ್ಟೊತ್ತು ನೀವು ನಮಗೆ ಸಮಯ ಕೊಟ್ಟಿದ್ದದಕ್ಕೆ ತುಂಬ ಧನ್ಯವಾದಗಳು ಸರ್. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಫಾರ್ ಆಲ್ ಯುವರ್ ಫ್ಯೂಚರ್ ಅಂಡ್ ವ್ಯೂ ಸರ್. ಥ್ಯಾಂಕ್ ಯು ಸೊ ಮಚ್.